ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಹೊಯ್ಸಳರು ಅನೇಕ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಆದರೆ ಅವರು ನಿರ್ಮಿಸಿದಂತಹ ಮೊದಲನೇ ದೇವಾಲಯ ಯಾವುದು ಅಂತಹ ಕುತೂಹಲ ಎಲ್ಲರಿಗೂ ಇರುತ್ತೆ ಅಲ್ವಾ? ಬನ್ನಿ, ಈ ವಿಡಿಯೋದಲ್ಲಿ ನಾವು ಅವರು ನಿರ್ಮಿಸಿದಂತಹ ಮೊದಲನೇ ದೇವಾಲಯ ಯಾವುದು ಮತ್ತೆ ಅದು ಎಲ್ಲಿದೆ ಅಂದ್ಬಿಟ್ಟು ಫುಲ್ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನಾವು ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದಂತಹ ಹೊಯ್ಸಳರು ನಿರ್ಮಿಸಿದ ಮೊದಲನೇ ದೇವಾಲಯವು ಹಾಸನ್ ಜಿಲ್ಲೆಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಇರುವ ದೊಡ್ಡಗದ್ದವಹಳ್ಳಿಯಲ್ಲಿ ಇದೆ. ಈ ದೇವಾಲಯ ಬಂದು ಮಹಾಲಕ್ಷ್ಮಿ ದೇವಿಯ ದೇವಾಲಯ ಎಂದೇ ಕರೀತಾರೆ. ಹಾಸನಿಂದ ಬೇಲೂರಿಗೆ ಹೋಗೋ ರೋಡಲ್ಲಿ ಸುಮಾರು 17 ಕಿಲೋಮೀಟರ್ ಹೋದ್ರೆ ಅಂದ್ರೆ ನಿಮಗೆ ಅಲ್ಲಿ ಲಕ್ಷ್ಮಿ ದೇವಾಲಯಕ್ಕೆ ದಾರಿ ಅಂತ ಹಾಕಿರ್ತಾರೆ. ಅಲ್ಲಿಂದ ಸುಮಾರು 2.5 ಕಿಲೋಮೀಟರ್ ಒಳಗಡೆ ಹೋದ್ರೆ ಅಂದ್ರೆ ದೊಡ್ಡಗದ್ದವನಹಳ್ಳಿ ಅಂತ ಸಿಗುತ್ತೆ. ಅಲ್ಲಿ ನಿಮಗೆ ಈ ಮಹಾಲಕ್ಷ್ಮಿ ದೇವಾಲಯವು ಇದೆ. ಈ ದೊಡ್ಡಗದ್ದವನಹಳ್ಳಿಗೆ ನಿಮಗೆ ಬಸ್ ಕನೆಕ್ಟಿವಿಟಿ ಸಹ ಇರುತ್ತೆ. ಹಾಸನ್ ಬಸ್ ಸ್ಟಾಪ್ ಇಂದ ನಿಮಗೆ ಈ ದೊಡ್ಡಗದ್ದವನಹಳ್ಳಿಗೆ ಹೋಗೋದಕ್ಕೆ ಬಸ್ಸಸ್ ಸಿಗುತ್ತೆ. ಆದ್ರೆ ಈ ಊರಿಗೆ ಹೋಗೋ ಬಸ್ಸಸ್ ಬಂದು ಟೈಮಿಂಗ್ಸ್ ಬಸ್ಸಸ್ ಇರುತ್ತೆ. ನೋಡಿ, ಇದೇನೆ ದೊಡ್ಡಗದ್ದನಹಳ್ಳಿಯಲ್ಲಿರುವ ಮಹಾಲಕ್ಷ್ಮಿ ದೇವಾಲಯ. ಗೇಟ್ ಒಳಗಡೆ ಹೋಗ್ತಿದ್ದಂಗೆ ನಮಗೆ ದೇವಾಲಯದ ಎಂಟ್ರೆನ್ಸ್ ಕಾಣಿಸುತ್ತೆ. ಎಂಟ್ರೆನ್ಸ್ ಅಲ್ಲಿ ನಮಗೆ ಮಂಟಪ ಇದೆ. ಮಂಟಪದಿಂದ ಒಳಗಡೆ ಹೋದ್ರೆ ನಮಗೆ ದೇವಾಲಯದ ಗೋಡೆಗಳು ಕಾಣಿಸುತ್ತೆ. ಈ ದೇವಾಲಯವನ್ನ ಹೊಯ್ಸಳರ ರಾಜ ವಿಷ್ಣುವರ್ಧನ ಅವರು 1114ರಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವು 12ನೇ ಶತಮಾನಕ್ಕೆ ಸೇರಿದೆ. ಇದು ಹೊಯ್ಸಳರು ನಿರ್ಮಿಸಿದಂತಹ ಮೊದಲನೇ ದೇವಾಲಯವಾಗಿದೆ. ಇದು ಬೇಲೂರು ಮತ್ತೆ ಹಳೆಬೀಡು ದೇವಾಲಯಗಳಿಗಿಂತ ಹಳೆಯದು. ಈ ದೇವಾಲಯ ಚತುಷ್ಕೂಟ ದೇವಾಲಯವಾಗಿದ್ದು ಈ ದೇವಾಲಯದಲ್ಲಿ ಕಾಳಿಮಾತೆ, ಲಕ್ಷ್ಮಿ, ಶಿವ ಹಾಗೂ ವಿಷ್ಣುವಿನ ದೇವಾಲಯವಾಗಿದೆ. ಈ ದೇವಾಲಯದ ಒಳಗಡೆ 4 ದಿಕ್ಕುಗಳಿಗೆ ನಾವು 4 ಗರ್ಭಗುಡಿಗಳನ್ನ ನೋಡ್ತೀವಿ. 4 ಗರ್ಭಗುಡಿಯಲ್ಲಿ 4 ದೇವರುಗಳನ್ನ ಪ್ರತಿಷ್ಠಾಪಿಸಿದ್ದಾರೆ. ಈ ದೇವಾಲಯದ ಒಳಗಡೆ ಗರ್ಭಗುಡಿಯಲ್ಲಿ ನಾವು ಲಕ್ಷ್ಮೀ ದೇವಿಯ ಮುಂಭಾಗದಲ್ಲಿ ಶಿವನನ್ನು ಮತ್ತೆ ಕಾಳಿಮಾತೆಯ ಮುಂಭಾಗದಲ್ಲಿ ವಿಷ್ಣುವನ್ನ ಪ್ರತಿಷ್ಠಾಪಿಸಿರೋದನ್ನ ನೋಡ್ತೀವಿ. ಇದರ ವಿಶೇಷ ಏನು ಅಂತ ಅಂದರೆ, ಶಿವನನ್ನ ಶಾಂತಗೊಳಿಸಲು ಮುಂಭಾಗದಲ್ಲಿ ತಂಗಿಯಾದಂತಹ ಲಕ್ಷ್ಮೀ ದೇವಿಯು ಶಾಂತ ರೂಪದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಕಾಳಿಯನ್ನ ಶಾಂತಗೊಳಿಸಲು ಮುಂಭಾಗದಲ್ಲಿ ವಿಷ್ಣುವನ್ನು ಪ್ರತಿಷ್ಠಾಪಿಸಿದ್ದಾರೆ. ಮಹಾಕಾಳಿಯ ದೇವಾಲಯದ ಮುಂಭಾಗದಲ್ಲಿ ದ್ವಾರಪಾಲಕರನ್ನ ನೋಡ್ತೀವಿ ಅಲ್ವಾ? ಈ ದೇವಾಲಯದಲ್ಲಿ 2 ಬೇತಾಳಗಳನ್ನ ನೋಡ್ತೀವಿ. ಈ ಬೇತಾಳಗಳು 7 ಅಡಿ ಇದ್ದು ಇವರು ಇಬ್ಬರು ಎದುರು ಬದುರಾಗಿ ನಿಂತ್ಕೊಂಡಿರ್ತಾರೆ. ಇವರು ನಾಲಿಗೆಯನ್ನ ಉದ್ದವಾಗಿ ಜೋಳು ಬಿಟ್ಟು ಬಲಗೈಯಲ್ಲಿ ಕತ್ತಿ, ಎಡಗೈಯಲ್ಲಿ ರುಂಡವನ್ನ ಹಿಡಿದು ನಿಂತಿದ್ದಾರೆ. ಈ ಕಾಳಿಮಾತೆಯ ದೇವಾಲಯದ ಮುಂಭಾಗದಲ್ಲಿ ಅನೇಕ ಬೇತಾಳಗಳನ್ನ ಕೆತ್ತಿರೋದನ್ನ ನಾವು ನೋಡ್ತೀವಿ. ಈ ದೇವಾಲಯದಲ್ಲಿ ಇದಂತೂ ತುಂಬಾನೇ ವಿಶೇಷವಾಗಿ ನಾವು ನೋಡೋದಿಕ್ಕೆ ಸಿಗುತ್ತೆ. ಈ ದೃಶ್ಯವನ್ನ ಸಾಮಾನ್ಯವಾಗಿ ನಾವು ಯಾವುದೇ ದೇವಾಲಯಗಳಲ್ಲಿ ನೋಡಕ್ಕೆ ಸಿಗೋದಿಲ್ಲ. ಅದರಿಂದ ಈ ದೇವಾಲಯದಲ್ಲಿ ಹೊಯ್ಸಳರು ನಿರ್ಮಿಸಿದಂತಹ ಕಾಳಿ ದೇವರ ಮುಂಭಾಗದಲ್ಲಿ ಇರುವ ಬೇತಾಳಗಳನ್ನ ನಾವು ತುಂಬಾನೇ ಅಪರೂಪವಾದ ಆಕರ್ಷಣೀಯವಾದ ಕೇಂದ್ರವೆಂದು ಕರೆಯಲಾಗುತ್ತದೆ. ಈ ಕಾಳಿ ದೇವಾಲಯದ ಮುಂಭಾಗದಲ್ಲಿ ವಿಷ್ಣು ದೇವಾಲಯವನ್ನು ನಿರ್ಮಿಸಿದ್ದರು. ಆದರೆ ಇಲ್ಲಿ ನಾವು ಇವಾಗ ವಿಷ್ಣು ವಿಗ್ರಹವನ್ನ ನೋಡೋದಿಕ್ಕೆ ಸಿಗೋದಿಲ್ಲ. ಅದರಿಂದ ಇಲ್ಲಿ ಕಾಲಭೈರವನ ವಿಗ್ರಹವನ್ನ ಇಟ್ಟಿದ್ದಾರೆ. ಇಲ್ಲಿ ಮೊದಲು ಇದ್ದದ್ದು ವಿಷ್ಣು ವಿಗ್ರಹ ಆಗಿರೋದ್ರಿಂದ ಇಲ್ಲಿರುವ ಪೀಠದಲ್ಲಿ ನಾವು ಗರುಡನ ವಿಗ್ರಹವನ್ನ ನೋಡ್ತೀವಿ.
ಈ ದೇವಾಲಯಕ್ಕೆ ಹೋದಾಗ ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು. ಅದರಿಂದ ಪ್ರದಕ್ಷಿಣಾ ಮಂಟಪವನ್ನ ಮಾಡಿದ್ದಾರೆ. ಪ್ರದಕ್ಷಿಣವನ್ನ ಮಾಡಬೇಕಾದ್ರೆ 4 ದಿಕ್ಕುಗಳಲ್ಲಿ ನಾವು 4 ದೇವರುಗಳನ್ನ ದರ್ಶನವನ್ನ ಪಡ್ಕೋತೀವಿ. ಈ ದೇವಾಲಯದ ಹಿಂದೆ ನಾವು ಕೆರೆಯನ್ನ ನೋಡ್ತೀವಿ. ನೀವೇನಾದ್ರೂ ಈ ಸಲ ಹಾಸನ್ ಕಡೆ ಹೋಗ್ತಿದ್ರಂದ್ರೆ ಈ ದೇವಾಲಯಕ್ಕೆ ಹೋಗೋದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.